ದಪ್ಪ ಇರುವ ಹೆಂಗಸರಿಗೆ ತೆಳ್ಳಗಾಗಲು ಮುಖ್ಯವಾದ ಕಿವಿಮಾತುಗಳು. ಸ್ನೇಹಿತರೆ, ಈಗಿನ ಹೈಬ್ರಿಡ್ ಆಹಾರದಲ್ಲಿ ಔಷಧ ಕಲಬೆರಕೆಯಿಂದ ಎಷ್ಟೋ ಜನರಿಗೆ ಅನೇಕ ತೊಂದರೆಗಳು ಎದುರಾಗುತ್ತಿದೆ. ತೆಳ್ಳಗೆ ಬೆಳ್ಳಗೆ ಸುಂದರವಾಗಿ ಕಂಗೊಳಿಸುತ್ತಿದ್ದ ಹೆಂಗಸರು ಆಕಸ್ಮಿಕವಾಗಿ ದಪ್ಪಗಾಗಿ ದೇಹದ ಆಕಾರವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಇದರಿಂದ ಹೆಂಗಸರು ಮನೆಯಿಂದ ಹೊರಗೆ ಬಂದು ತಮ್ಮ ಮುಖ ತೋರಿಸಿಕೊಳ್ಳಲಾಗದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಹೆಂಗಸರು ತೆಳ್ಳಗೆ ಸುಂದರವಾಗಿ ಇದ್ದರೆ ನೋಡುಗರಿಗೂ ಚೆನ್ನ ಮತ್ತು ಅಂತಹ ಮಹಿಳೆಯರಿಗೂ ಕೂಡ ಮನಸ್ಸಿಗೆ ಸಮಾಧಾನ. ನಾನು ಚೆನ್ನಾಗಿರಬೇಕು, ಎಲ್ಲರ ಕಣ್ಣಿಗೂ ಸುಂದರವಾಗಿ ಕಾಣಬೇಕು ಅನ್ನುವ ಕಲ್ಪನೆಯಲ್ಲಿ ಎಷ್ಟೋ ಹೆಂಗಸರು ಬದುಕುತ್ತಿರುತ್ತಾರೆ. ಆದರೆ ಈಗಿನ ಬದಲಾದ ಪರಿಸ್ಥಿತಿಯಲ್ಲಿ ಮಹಿಳೆಯರು ದಪ್ಪವಾಗಿ ತಮ್ಮ ದೇಹದ ಶೇಪನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಅಂತಹ ಮಹಿಳೆಯರಿಗೋಸ್ಕರನೇ ಈ ವಿಡಿಯೋ ಸಮರ್ಪಣೆ. ದಪ್ಪವಿರುವ ಹೆಂಗಸರು ತೆಳ್ಳಗಾಗಬೇಕಾದರೆ ಮುಖ್ಯವಾದ ಸಲಹೆಗಳು. 1. ದಪ್ಪ ಹೆಂಗಸರು ತೆಳ್ಳಗಾಗಬೇಕಾದರೆ ಮಾಡಬೇಕಾಗಿರುವ ಮೊದಲನೇ ಮುಖ್ಯವಾದ ಕೆಲಸವೇ ಯೋಗ. ಹೌದು ಸ್ನೇಹಿತರೆ, ಮನುಷ್ಯನ ದೇಹ ಅದೆಷ್ಟೇ ದಪ್ಪವಿರಲಿ, ಆ ತೂಕ ಎಷ್ಟೇ ಇರಲಿ, ಯೋಗ ಎಲ್ಲದಕ್ಕೂ ಪರಿಹಾರ ತಂದುಕೊಡುತ್ತದೆ. ಅದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುವುದಲ್ಲದೆ ಮಾನಸಿಕ ಸ್ಥಿತಿಯನ್ನು ಕೂಡ ಸುಧಾರಿಸುತ್ತದೆ. 2. ಇನ್ನು ಮತ್ತೊಂದು ಮುಖ್ಯವಾದ ಸಲಹೆ ಏನು ಅಂದ್ರೆ, ಹೆಂಗಸರು ಯಾವಾಗಲೂ ತಮ್ಮ ಬಾಯನ್ನ ಅಲ್ಲಾಡಿಸುತ್ತಲೇ ಇರುತ್ತಾರೆ. ಅಂದ್ರೆ 12 ಗಂಟೆಯೂ ಬಾಯಲ್ಲಿ ಏನಾದರೂ ಹಾಕಿ ಚಪ್ಪರಿಸುತ್ತಲೇ ಇರುತ್ತಾರೆ. ಇದರಿಂದ ಹೆಂಗಸರ ದೇಹ ವಿಕಾರದತ್ತ ತಲುಪುತ್ತದೆ. ಅಂತಹ ಕೆಲಸ ಹೆಂಗಸರು ಮಾಡಬಾರದು. ತಿನ್ನುವುದನ್ನು ಲಿಮಿಟ್ನಲ್ಲಿ ಇಟ್ಟರೆ ದೇಹದ ಆಕಾರ ವಿಕಾರಗೊಳ್ಳುವುದನ್ನು ತಪ್ಪಿಸುವುದಲ್ಲದೆ ಸ್ಲಿಮ್ ಮತ್ತು ಫಿಟ್ ಆಗಿ ಇಡುತ್ತದೆ. 3. ಮಹಿಳೆಯರು ಹೆಚ್ಚು ನೀರು ಕುಡಿಯದೇ ಇರುವುದರಿಂದ, ದೇಹದಲ್ಲಿ ನೀರಿನ ಅಂಶ ಇರದೇ ಇರುವುದರಿಂದ ಆಕಸ್ಮಿಕವಾಗಿ ದಪ್ಪವಾಗಿ ಬಿಡುತ್ತಾರೆ. ಮನುಷ್ಯ ಪ್ರತಿದಿನ ಕನಿಷ್ಠ 5 ರಿಂದ 6 ಲೀಟರ್ ನೀರನ್ನು ಕುಡಿಯಬೇಕು. ಇದರಿಂದ ಮನುಷ್ಯನ ದೇಹದಲ್ಲಿರುವ ಎಲ್ಲಾ ಕಲ್ಮಶಗಳು ಹೊರಗಡೆ ಹೋಗುತ್ತವೆ. ಮುಖ್ಯವಾಗಿ ಎಣ್ಣೆ ಪದಾರ್ಥ ನೀರಿನಿಂದ ಕ್ಲೀನ್ ಆಗುತ್ತದೆ. ಹೆಂಗಸರು ಇದನ್ನ ಮಾಡದೇ ಇರುವುದರಿಂದ ದಪ್ಪವಾಗಿ ಇರುತ್ತಾರೆ. 4. ಇನ್ನು ಮಹಿಳೆಯರು ಪ್ರತಿದಿನ ನೈಟಿ ಧರಿಸುವುದರಿಂದಲೂ ಕೂಡ ದಪ್ಪ ಆಗುತ್ತಾರೆ. ಮಹಿಳೆಯರು ಪ್ರತಿದಿನ ನೈಟಿ ಧರಿಸುವುದರಿಂದ ದೇಹದ ಎಲ್ಲಾ ಭಾಗಗಳು ಕೂಡ ಲೂಸ್ ಆಗಿರುತ್ತದೆ. ಇದರಿಂದ ದೇಹ ಫಿಟ್ ಆಗಿ ಹಿಡಿದುಕೊಳ್ಳುವುದಕ್ಕೆ ನೈಟಿಯಿಂದ ಸಾಧ್ಯವಾಗುವುದಿಲ್ಲ. ಹಾಗೂ ಪ್ರತಿದಿನ ಬ್ರಾ ಹಾಕದೆ ನೈಟಿ ಉಪಯೋಗಿಸುವುದರಿಂದಲೂ ಕೂಡ ಮಹಿಳೆಯರು ತಮ್ಮ ಶೇಪನ್ನೇ ಕಳೆದುಕೊಳ್ಳುತ್ತಾರೆ. ಇಂತಹ ತಪ್ಪುಗಳನ್ನು ಮಾಡಲೇಬಾರದು. 5. ಮಹಿಳೆಯರು ಮನೆ ಕೆಲಸ ಮಾಡದೆ ಆಲಸ್ಯದಿಂದ ಮೈ ತಪ್ಪಿಸುವುದು ಮಾಡುತ್ತಾರೆ. ಇಂತಹ ಕೆಲಸ ಮಾಡುತ್ತಿದ್ದರೆ ಅದನ್ನು ಇಂದಿನಿಂದಲೇ ನಿಲ್ಲಿಸಿಬಿಡಿ. ಹೆಂಗಸರು ಮನೆಯಲ್ಲಿನ ಎಲ್ಲ ಕೆಲಸಗಳನ್ನು ಮಾಡಿದರೇನೆ ಅವರ ದೇಹದ ಪ್ರತಿಯೊಂದು ಅಂಗಾಂಗಗಳು ಸದೃಢವಾಗಿ ಸ್ಲಿಮ್ ಅಂಡ್ ಫಿಟ್ ಆಗಿ ಇರುತ್ತದೆ. ಆದರೆ ಕೆಲವು ಹೆಂಗಸರು ಇಂತಹ ಕೆಲಸಗಳನ್ನು ಮಾಡದೆ ಮೈಕಳ್ಳತನದಿಂದ ತಮ್ಮ ದೇಹದ ಆಕಾರವನ್ನೇ ಕಳೆದುಕೊಳ್ಳುತ್ತಿರುತ್ತಾರೆ. ಸ್ನೇಹಿತರೆ, ಹೆಂಗಸರು ತೆಳ್ಳಗೆ ಬೆಳ್ಳಗೆ ಸುಂದರವಾಗಿ ಕಂಗೊಳಿಸುತ್ತಿದ್ದರೆ ಮನೆಗೆ ಚೆಂದ, ಆ ಮನೆಯು ಸುಂದರವಾಗಿ ಕಾಣುತ್ತದೆ. ಆದರೆ ಹೆಂಗಸರು ಅದನ್ನು ಅರ್ಥ ಮಾಡಿಕೊಳ್ಳದೆ ಬೇಕಾಬಿಟ್ಟಿಯಾಗಿ ತಮ್ಮ ದೇಹದ ಅಂಗಾಂಗಗಳನ್ನು ದಪ್ಪವಾಗಿಸಿಕೊಳ್ಳುತ್ತಿದ್ದಾರೆ. ಅಂತಹ ತಪ್ಪುಗಳನ್ನು ಮಾಡದೆ ನಾವು ಕೊಟ್ಟಂತಹ ಸಲಹೆಗಳನ್ನ ಪಾಲಿಸಿಕೊಂಡು ಹೋಗಿ ಹಾಗೂ ನಿಮ್ಮ ದೇಹದ ಆಕಾರವನ್ನ ಸುಂದರವಾಗಿಸಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇವೆ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ.